ಒಬ್ಬ ತಂದೆ ತನ್ನ ಯೌವನದಲ್ಲಿ ದೇಶ ಸೇವೆಯ ಕನಸು ಕಂಡಿದ್ದ. ಸೈನಿಕನಾಗಿ ದೇಶಕ್ಕಾಗಿ ಕೆಲಸ ಮಾಡಬೇಕು ಅಂತ ಬಯಸಿದ್ದ. ಆದರೆ ಪರಿಸ್ಥಿತಿಗಳು ಅವನ ಕನಸಿಗೆ ಅಡ್ಡಿಯಾದವು. ವರ್ಷಗಳು ಕಳೆದವು. ಆ ಕನಸು ಅಪೂರ್ಣವಾಗಿಯೇ ಉಳಿಯಿತು. ಆದರೆ ವಿಧಿ ಅವನಿಗಾಗಿ ಮತ್ತೊಂದು ದಾರಿಯನ್ನ ಸಿದ್ಧಪಡಿಸಿತ್ತು. ಅವನು ಕನಸನ್ನ ಅವನ ಮಗಳು ನನಸು ಮಾಡಿದಾಳೆ. ದೇಶದ 3 ಸೇನಾಪಡೆಗಳಾದ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ ಮೂರರಲ್ಲೂ ಅದ್ಭುತ ಸಾಧನೆ ಮಾಡಿ ಭಾರತೀಯ ವಾಯುಪಡೆಯಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 6ನೇ ಸ್ಥಾನ ಪಡೆದು ಇಡೀ ದೇಶದ ಗಮನ ಸೆಳೆದ ಯುವತಿ ಈಕೆ. ಫ್ಲೈಟ್ ಕ್ಯಾಡೆಟ್ ನಿಧಿ ಅಗರ್ವಾಲ್. ಇದು ಕೇವಲ ಒಂದು ಯಶೋಗಾಥೆಯಲ್ಲ, ಒಬ್ಬ ತಂದೆಯ ಕನಸು, ಒಂದು ಕುಟುಂಬದ ಬೆಂಬಲ ಮತ್ತು ಒಬ್ಬ ಮಗಳ ಅಚಲ ಸಂಕಲ್ಪದ ಕಥೆ. ನಿಧಿ ಅಗರ್ವಾಲ್ ಸಾಮಾನ್ಯ ಕುಟುಂಬದಲ್ಲಿ ಬೆಳೆದ ಯುವತಿ. ಬಾಲ್ಯದಿಂದಲೇ ಓದಿನಲ್ಲಿ ಚುರುಕು. ಆದರೆ ಅವಳ ಕನಸು ಕೇವಲ ಒಳ್ಳೆಯ ಉದ್ಯೋಗ ಪಡೆಯುವುದಾಗಿರಲಿಲ್ಲ. ದೇಶಕ್ಕಾಗಿ ಏನಾದರೂ ಸಾಧಿಸಬೇಕು ಎಂಬ ಬಯಕೆ ಅವಳಲ್ಲಿತ್ತು. ಅದರ ಹಿಂದೆ ದೊಡ್ಡ ಪ್ರೇರಣೆ ಅವಳ ತಂದೆ ಸುಧೀರ್ ಕುಮಾರ್ ಅಗರ್ವಾಲ್. ತಂದೆಗೆ ಭಾರತೀಯ ಸಶಸ್ತ್ರ ಪಡೆ ಸೇರುವ ಆಸೆ ಇತ್ತು. ಆದರೆ ಕುಟುಂಬ ಮತ್ತು ಜೀವನದ ಜವಾಬ್ದಾರಿಗಳ ಕಾರಣ ಆ ಕನಸು ನನಸಾಗಲಿಲ್ಲ. ಆದರೂ ಅವರು ತಮ್ಮ ಕನಸನ್ನ ಮಕ್ಕಳ ಮೇಲೆ ಒತ್ತಾಯಿಸಲಿಲ್ಲ. ಬದಲಾಗಿ ದೇಶಭಕ್ತಿ, ಶಿಸ್ತು ಮತ್ತು ಸೇವೆಯ ಮೌಲ್ಯಗಳನ್ನ ಮಕ್ಕಳಲ್ಲಿ ಬೆಳೆಸಿದ್ರು. ಅದೇ ಮೌಲ್ಯಗಳು ಮುಂದೆ ನಿಧಿಯ ಬದುಕಿನ ದಿಕ್ಕನ್ನ ಬದಲಿಸಿತ್ತು. ಹೆಚ್ಚಿನ ಪೋಷಕರು ಮಕ್ಕಳಿಗೆ ವೈದ್ಯರು, ಇಂಜಿನಿಯರ್ಗಳು ಅಥವಾ ಉದ್ಯಮಿಗಳಾಗಲು ಪ್ರೋತ್ಸಾಹಿಸ್ತಾರೆ. ಆದರೆ ನಿಧಿಯ ತಂದೆ ತನ್ನ ಪುತ್ರಿಯರಿಗೆ ದೇಶ ಸೇವೆಯ ಮಹತ್ವವನ್ನು ತಿಳಿಸಿದ್ರು. ದೇಶಕ್ಕಾಗಿ ಏನಾದರೂ ಮಾಡಬೇಕು ಎಂಬ ಭಾವನೆಯನ್ನ ಅವರ ಮನಸ್ಸಲ್ಲೇ ಬಿತ್ತಿದ್ರು. ಆ ಪ್ರೇರಣೆಯೇ ನಿಧಿಯನ್ನ ಸಶಸ್ತ್ರ ಪಡೆಗಳತ್ತ ಕರೆದೊಯ್ತು. ಈ ಪಯಣ ಸುಲಭವಾಗಿರಲಿಲ್ಲ. ಪ್ರತಿದಿನದ ಕಠಿಣ ಅಭ್ಯಾಸ, ಶಾರೀರಿಕ ಫಿಟ್ನೆಸ್, ಮಾನಸಿಕ ಒತ್ತಡ, ಸ್ಪರ್ಧಾತ್ಮಕ ಪರೀಕ್ಷೆಗಳು, SSB ಸಂದರ್ಶನಗಳು ಇವೆಲ್ಲವನ್ನು ಎದುರಿಸಿ ನಿಧಿ ಮುಂದೆ ಸಾಗಿದ್ಲು. ಅನೇಕ ಯುವಕರು ಕನಸು ಕಾಣುವ ಹಂತವನ್ನ ಅವಳು ಸಾಧನೆಯಾಗಿ ಪರಿವರ್ತಿಸಿದ್ಲು. ನಿಧಿಯ ಸಾಧನೆ ಎಷ್ಟು ದೊಡ್ಡದು ಗೊತ್ತಾ? ಭಾರತದ 3 ಪ್ರಮುಖ ಸಶಸ್ತ್ರ ಪಡೆಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಅವಳು ಅತ್ಯುತ್ತಮ ಸ್ಥಾನ ಗಳಿಸಿದಾಳೆ. ಆರ್ಮಿಯಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 28, ನೇವಿಯಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 9 ಮತ್ತು ಏರ್ಫೋರ್ಸ್ನಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 6. ಒಬ್ಬ ಅಭ್ಯರ್ಥಿ 3 ಪಡೆಗಳಲ್ಲೂ ಇಂತಹ ಶ್ರೇಷ್ಠ ಸ್ಥಾನ ಪಡೆಯುವುದು ಅತ್ಯಂತ ಅಪರೂಪ. ಸಾವಿರಾರು ಅಭ್ಯರ್ಥಿಗಳ ನಡುವೆ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿ ದೇಶದ ಗಮನ ಸೆಳೆದಳು ನಿಧಿ ಅಗರ್ವಾಲ್. ಅದರಲ್ಲೂ ಭಾರತೀಯ ವಾಯುಪಡೆಯಲ್ಲಿ 6ನೇ ರ್ಯಾಂಕ್ ಪಡೆಯುವುದು ಸಾಮಾನ್ಯ ವಿಷಯವೇ ಅಲ್ಲ. ಇದು ವರ್ಷಗಳ ಪರಿಶ್ರಮ, ಶಿಸ್ತು ಮತ್ತು ಆತ್ಮವಿಶ್ವಾಸದ ಫಲ. ಈ ಸಾಧನೆಯೊಂದಿಗೆ ನಿಧಿ ತನ್ನ ಹೆಸರನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾಳೆ. ಅಷ್ಟೇ ಅಲ್ಲ, ಸಾವಿರಾರು ಯುವತಿಯರಿಗೆ ಹೊಸ ಸ್ಫೂರ್ತಿಯೂ ಆಯಿತು. ಹೈದರಾಬಾದ್ನ ಏರ್ಫೋರ್ಸ್ ಅಕಾಡೆಮಿಯಲ್ಲೇ ಪಾಸಿಂಗ್ ಔಟ್ ಪೆರೇಡ್ ನಡೆಯುತ್ತಿತ್ತು. ಹೊಸ ಅಧಿಕಾರಿಗಳು ಹೆಮ್ಮೆಯಿಂದ ಹೆಜ್ಜೆ ಹಾಕ್ತಿದ್ರು. ಅವರ ನಡುವೆ ನಿಧಿಯೂ ಇದ್ಲು. ಯೂನಿಫಾರ್ಮ್ ಧರಿಸಿ ಆತ್ಮವಿಶ್ವಾಸದಿಂದ ಸಾಗುತ್ತಿದ್ದ ಮಗಳನ್ನ ನೋಡಿದ ತಂದೆಯ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಅದು ದುಃಖದ ಕಣ್ಣೀರಲ್ಲ, ವರ್ಷಗಳ ಕನಸು ನನಸಾದ ಸಂತೋಷದ ಕಣ್ಣೀರು. ಒಮ್ಮೆ ತಾನು ಧರಿಸಬೇಕೆಂದಿದ್ದ ಯೂನಿಫಾರ್ಮ್ ಇವತ್ತು ತನ್ನ ಮಗಳು ಧರಿಸಿದ್ದಾಳೆ. ತಾನು ತಲುಪಲಾಗದ ಗುರಿಯನ್ನ ತನ್ನ ಮಗಳು ತಲುಪಿದ್ದಾಳೆ. ಆ ಕ್ಷಣದಲ್ಲಿ ತಂದೆಯ ಹೃದಯದಲ್ಲಿ ಮೂಡಿದ ಆ ಖುಷಿಯನ್ನ ಪದಗಳಲ್ಲಿ ಹೇಳೋಕೆ ಸಾಧ್ಯವಿಲ್ಲ. ಅದು ಪ್ರತಿಯೊಬ್ಬ ಪೋಷಕರಿಗೂ ಹೆಮ್ಮೆಯ ಕ್ಷಣ. ಇಂದಿಗೂ ಕೆಲವರು ಹೆಣ್ಣು ಮಕ್ಕಳ ಸಾಮರ್ಥ್ಯವನ್ನ ಕಡಿಮೆ ಅಂದಾಜು ಮಾಡ್ತಾರೆ. ಆದರೆ ನಿಧಿ ಅಗರ್ವಾಲ್ ಅವರಂತಹ ಯುವತಿಯರು ಆ ಎಲ್ಲ ಕಲ್ಪನೆಗಳನ್ನ ಉಳಿಯುತ್ತಿದ್ದಾರೆ. ಶಿಸ್ತು, ಪರಿಶ್ರಮ ಮತ್ತು ದೃಢ ಸಂಕಲ್ಪ ಇದ್ರೆ ಹೆಣ್ಣು ಅಥವಾ ಗಂಡು ಎಂಬ ವ್ಯತ್ಯಾಸವೇ ಇಲ್ಲ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಇಂದು ನಿಧಿ ಕೇವಲ ಒಬ್ಬ ಅಧಿಕಾರಿಯಲ್ಲ,
ಲಕ್ಷಾಂತರ ಯುವತಿಯರ ಕನಸುಗಳಿಗೆ ಸ್ಫೂರ್ತಿ, ಒಬ್ಬ ತಂದೆಯ ಅಪೂರ್ಣ ಕನಸು, ಒಬ್ಬ ಮಗಳ ಅಚಲ ಸಂಕಲ್ಪ, ಒಂದು ಕುಟುಂಬದ ಬೆಂಬಲ, ಇವೆಲ್ಲ ಸೇರಿ ಇಂದು ದೇಶಕ್ಕೆ ಒಬ್ಬ ಹೆಮ್ಮೆಯ ವಾಯುಪಡೆ ಅಧಿಕಾರಿಯನ್ನ ನೀಡಿವೆ. ಆಲ್ ಇಂಡಿಯಾ ರ್ಯಾಂಕಿಂಗ್ ನಲ್ಲಿ 6ನೇ ಸ್ಥಾನ ಪಡೆದು ಇತಿಹಾಸ ಬರೆದ ಫ್ಲೈಟ್ ಕ್ಯಾಡೆಟ್ ನಿಧಿ ಅಗರ್ವಾಲ್ ಅವರ ಈ ಕತೆ ನಮಗೆ ಒಂದು ಪಾಠ ಕಲಿಸುತ್ತೆ. ಕನಸು ಕಾಣೋದು ಮುಖ್ಯ, ಆದ್ರೆ ಆ ಕನಸಿಗಾಗಿ ನಿರಂತರವಾಗಿ ಹೋರಾಡೋದು ಇನ್ನೂ ಮುಖ್ಯ. ಜೈ ಹಿಂದ್. ಇಂತಹ ಸ್ಪೆಷಲ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ ಟಿವಿ ಕನ್ನಡ.